ಹಲೋ, ಎಲ್ರಿಗೂ ನಮಸ್ಕಾರ. ಮಾಮಿ ಮೇಕಪ್ ಆರ್ಟಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಅಂದಹಾಗೆ ಇದು ನನ್ನ ಮೊದಲ ಫೇಸ್ ಟು ಫೇಸ್ ವಿಡಿಯೋ ಯೂಟ್ಯೂಬ್ನಲ್ಲಿ. ದಯವಿಟ್ಟು ಪೂರಾ ವಿಡಿಯೋನಲ್ಲಿ ಏನಾದ್ರೂ ಹಾಗೆ ಹಿಂಗೆ ವ್ಯತ್ಯಾಸ ಇತ್ತು ಅಂತಂದರೆ ದಯವಿಟ್ಟು ಕ್ಷಮಿಸಿ. ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತಿನ ವಿಷಯನ ಶುರು ಮಾಡೋಣ ಬನ್ನಿ. ಸೊ ಇವತ್ತು ನಾನು ಮಾತಾಡ್ತಾ ಇರುವಂಥ ವಿಷಯ ಪೋಸ್ಟ್ಪಾರ್ಟಮ್ ಡಿಪ್ರೆಷನ್. ಅಂದರೆ ಮಗು ಆದ ನಂತರ, ಡೆಲಿವರಿ ಆದ ನಂತರದಲ್ಲಿ ತಾಯಂದ್ರಲ್ಲಿ ಕಾಣಿಸ್ಕೊಳ್ಳುವಂಥ ಮಾನಸಿಕ ಅಸಮತೋಲನ. ಯಾಕೆ ಈ ವಿಷಯ ನಾನು ತಗೊಂಡೆ ಅಂತಂದರೆ, ಸುಮಾರು ಜನಕ್ಕೆ, ಸುಮಾರು ತಾಯಂದ್ರಿಗೆ, ಸುಮಾರು ಕುಟುಂಬಗಳಿಗೆ ಇವತ್ತಿನವರೆಗೂ ಸಹ ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ ಅನ್ನೋದರ ಒಂದು ವಿಷಯದ ಬಗೆಗೇ ಪರಿಚಯ ಇಲ್ಲ. ತಾಯಂದ್ರಿಗೂ ಸಹ ಗೊತ್ತಿಲ್ಲ. ಈವನ್ ನನಗೂ ಕೂಡ ಗೊತ್ತಿರಲಿಲ್ಲ ಡಿಪ್ರೆಷನ್ ಅಂತ ಏನಿದೆ. ಈ ಸಫರ್ನ ನಾನು ಕೂಡ ಅನುಭವಿಸಿದೆ. ಆದರೆ ನನಗೆ ಒಂದು ಡಿಪ್ರೆಷನಲ್ಲಿ ನಾನಿದ್ದೆ ಅಂತ ನನಗೆ ಗೊತ್ತಾಗಿದ್ದೇನೆ ಸುಮಾರು 10 ತಿಂಗಳ ನಂತರದಲ್ಲಿ. ಆವಾಗ ಇದ್ರ ಬಗ್ಗೆ ಎಲ್ಲ ವಿಚಾರಿಸ್ತಾ ತಿಳ್ಕೊಳ್ತಾ ಹೋದಂತೆ ಗೊತ್ತಾಯಿತು, ಇದು ಲೈಟಾಗಿ ತಗೊಳ್ಳುವಂಥ ವಿಚಾರ ಅಲ್ಲ, ತುಂಬ ಸೀರಿಯಸ್ ಆಗಿರುವಂಥ ವಿಚಾರ. ಇದ್ರ ಬಗ್ಗೆ ತಾಯಂದಿರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಗೊತ್ತಿದ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಈ ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ ಅನ್ನೋದು ಎಲ್ಲ ತಾಯಂದಿರಿಗೆ ಕಂಡುಬರೋದಿಲ್ಲ. ಈಗ ನನಗೆ ನೋಡ್ದಂಗೆ ನನ್ನ ಓರ್ಗೆಯಲ್ಲೇ ಸುಮಾರು 5-6 ಜನ ಪ್ರೆಗ್ನೆಂಟ್ಗಳಿದ್ದರು. ಅವ್ರಿಗೂ ಕೂಡ ಒಬ್ಬರಾದ್ಮೇಲೆ ಒಬ್ಬರು ಡೆಲಿವರಿ ಆಗಿತ್ತು. ಬಟ್ ಅವ್ರ ಹತ್ರ ನಾವು ಮಾತಾಡ್ತಾ ಇದ್ದಾಗ, ಕೆಲವೊಂದು ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದಾಗ ನನಗಾಗ್ತಿದ್ದಂಥ ಅನುಭವಗಳೇ ಬೇರೆ ಇದ್ವು, ಅವ್ರಿಗಾಗ್ತಿದ್ದಂಥ ಅನುಭವಗಳೇ ಬೇರೆ ಇದ್ವು. ಅವರು ಆರಾಮಾಗೇ ಇದ್ದರು. ಮಗು ಆದ ನಂತರದಲ್ಲಿ ಅವರು ಆರಾಮಾಗಿ ಲೈಫನ್ನು ಲೀಡ್ ಮಾಡ್ಕೊಳ್ತಾ ಹೋಗ್ತಾಯಿದ್ರು. ಬಟ್ ಆ ಥರದ ಒಂದು ಯಾವುದೇ ಸ್ಟೇಜು ಕೂಡ ನಾನು ನೋಡಲಿಲ್ಲ. ಕಂಪ್ಲೀಟ್ ಅಂದರೆ ನಾನು ಡಿಪ್ರೆಷನ್ ಅನ್ನೋದು ನನಗೆ ಸುಮಾರು 4 ಮಂತ್ಸ್ ನಾನು ಅದನ್ನು ಹ್ಯಾಂಡಲ್ ಮಾಡಿದೆ. ನಂತರದಲ್ಲೇ ನನಗೆ ಸ್ವಲ್ಪ ವಿಚಾರಗಳನ್ನು, ಯಾಕಂದರೆ ಸ್ವತಃ ನಾನು ಒಬ್ಬಳೇ ಮಾಡ್ಕೊಳ್ಬೇಕಾಗಿದ್ದರಿಂದಾಗಿ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಬೇಕಾಗಿತ್ತು. ನಾನು ಈ ಥರ ಆದರೆ ಏನಾಗುತ್ತೆ, ಮಗುಗೆ ಈ ಥರ ಬದಲಾವಣೆ ಆದರೆ ಏನಾಗುತ್ತೆ, ತಾಯಿಗೆ ಈ ಥರ ಬದಲಾವಣೆ ಆದರೆ ಅದು ಏಂತಕ್ಕಾಗುತ್ತೆ ಅನ್ನೋ ವಿಚಾರಗಳನ್ನು ತಿಳ್ಕೊಳ್ತಾ ಹೋದಂಗೆ ಇದು ಸಹಜವಾಗಿರುವಂಥದ್ದಲ್ಲ, ಅಸಹಜ ಅನ್ನೋದು ಆಗ ನನಗೆ ಅರಿವಾಯಿತು. ಸುಮಾರು 10 ತಿಂಗಳ ನಂತರದಲ್ಲಿ ಇದಕ್ಕೊಂದು ಹೆಸರಿದೆ, ಅದು ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ ಅಂತ ಆಗ ನನಗೆ ಗೊತ್ತಾಗಿದ್ದ ಕ್ಷಣದಲ್ಲಿ ಆದಂಥ ಒಂದು ಭಯ ಏನಿದೆಯಲ್ಲ, ಆ ಭಯ ನಿಜಕ್ಕೂ ಯಾರಿಗೂ ಬೇಡ. ಅದು ಯಾವ ತಾಯಿನೂ ಕೂಡ ಆ ಭಯನ ಅನುಭವಿಸೋದು ಬೇಡ. ಬಿಕಾಸ್ ಅದು ಸಿವಿಯರ್ ಆಗ್ತಾ ನಂತರದಲ್ಲಿ ಅದು ತಾಯಿಯ ಜೀವವನ್ನಾದ್ರೂ ಕೊನೆಗಾಣಿಸ್ಬೋದು, ಅಥವಾ ಮಗುವಿನ ಜೀವವನ್ನಾದರೂ ಕೊನೆಗಾಣಿಸ್ಬೋದು. ಎರಡರಲ್ಲಿ ಯಾವುದಾದ್ರೂ ಒಂದು ಆಗ್ಬೋದು. ಮೋಸ್ಟ್ ಆಫ್ ದ ಟೈಮ್ ತಾಯಿ ತನ್ನಂತ ಕೊಂದ್ಕೊಳ್ಳೋದೇ ಹೆಚ್ಚು. ಹಾಗಾಗಿ ಆ ವಿಚಾರ ನನಗೆ ಅವತ್ತಿನ ದಿವಸ ಬಹಳ ಭಯ ತಂತು. ಬಟ್ ಈ ಥರದೊಂದು ಭಯಾನಕವಾದಂಥ ಸ್ಥಿತಿಯಿಂದ ನಾನು ಆಚೆ ಬನ್ನಲ್ಲ ಅನ್ನೋ ಒಂದು ಹೆಮ್ಮೆ, ಖುಷಿ ಕೂಡ ನನಗಿತ್ತು. ಮೇಯ್ನಾಗಿ ಈ ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ ಏನಿದೆ, ಇದು ಬಹಳಷ್ಟು ಇದರಲ್ಲಿ ಕಂಡುಬರುವಂತಹ ಸಿಂಪ್ಟಮ್ಸ್ಗಳೇನಂತಂದರೆ ಒಂಟಿತನ, ತದನಂತರದಲ್ಲಿ ಕಾರಣವಿಲ್ಲದಲೇ ಅಳು ಬರುವಂಥದ್ದು, ಮಗುವಿನ ಬಗೆಗೆ ನಿರಾಸಕ್ತಿಯನ್ನು ತೋರುವಂಥದ್ದು, ಯಾವುದೇ ರೀತಿಯ ಆಸಕ್ತಿ ಮಗುವಿನ ಬಗೆಗೆ ಬರೋದಿಲ್ಲ, ತಾಯಿ ತನ್ನಂತಾನು ಗಮನಿಸ್ಕೊಳ್ದಲೇ ಇರುವಂಥದ್ದು, ನಿದ್ರಾಹೀನತೆ, ಊಟ ಸರಿಯಾಗಿ ಮಾಡ್ದಲೇ ಇರಬಹುದು, ಅಥವಾ ದೈನಿಕ ಚಟುವಟಿಕೆಗಳೇನಿದೆ ಅದು ಯಾವುದೂ ಸಹ ಸರಿಯಾಗಿ ನಡೆದಲೇ ಇರುವಂಥದ್ದು, ಜೊತೆಗೆ ಮಾನಸಿಕವಾದಂತಹ ಬೆಂಬಲ ಅನ್ನೋದು ಇಲ್ಲದೇ ಇರುವಂಥದ್ದು ಬಹಳ ಪ್ರಮುಖವಾದಂಥ ಕಾರಣ ಈ ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ನಲ್ಲಿ ಆಗಿರ್ತದೆ. ನಾನು ಇವಾಗ ಏನು ಈ ಸಿಂಪ್ಟಮ್ಸ್ ಏನಿದೆ, ಈ ಎಲ್ಲ ಸಿಂಪ್ಟಮ್ಸ್ಗಳು ಕೂಡ ನನಗಿದ್ವು. ಮಗು ಆದ ನಂತರದಲ್ಲಿ 3 ದಿನಗಳ ನಂತರದಲ್ಲಿ ಮಗುವಿನ ಬಗ್ಗೆ ತೀರಾ ನಿರಾಸಕ್ತಿಯನ್ನು ಹೊಂದಿದೆ. ಆ ಥರ ಸಮಯದಲ್ಲಿ ನಿರಾಸಕ್ತಿ ತೋರಿಸಿದಂಥ ಸಮಯದಲ್ಲಿ ಕುಟುಂಬಗಳಿಗೆ ಅದ್ರ ಬಗ್ಗೆ ಅರಿವಿಲ್ಲದೆ ಇತ್ತು ಅಂತಂದರೆ ಅವರಿಂದ ಬೈಗಳನ್ನು ಕೇಳಬೇಕಾಗುತ್ತೆ. ಮಗುನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಮಗುನ ಹಾಲು ಉಣಿಸ್ತಾ ಇಲ್ಲ, ಇವಳಿಗೆ ಆಗೋಗಿದೆ, ಯಾಕೆ ಮಗು ಇರಬೇಕಾಗಿತ್ತು, ಈ ಎಲ್ಲ ಮಾತುಗಳು ಕೇಳಿ ಬರ್ತವೆ. ಯಾವ ಹೆಣ್ಣು ಕೂಡ ತನ್ನ ಇಚ್ಛೆ ಇಲ್ದಲೇ ಗರ್ಭಿಣಿ ಆಗೋದಿಲ್ಲ, ಹೌದಲ್ಲ? ಗರ್ಭಿಣಿ ಆಯಿತು ಅಂತಂದರೆ ತನ್ನ ಎಲ್ಲ ಪ್ರೀತಿಯನ್ನು ಮಗುವಿಗಾಗಿಯೇ ಮೀಸಲಿಡುವಂಥ ಸ್ಥಿತಿ ಅವಳಲ್ಲಿರುತ್ತೆ. ಬಟ್ ಡೆಲಿವರಿ ಆದ ನಂತರದಲ್ಲಿ ಆಗುವಂಥ ಬದಲಾವಣೆಗಳು ಅವಳು ಬೇಕು ಅಂತ ಮಾಡಿದ್ದಲ್ಲ. ಸೊ ನನಗೆ ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ ಅನ್ನೋದು ಬರೋದಕ್ಕೆ ಮೇಯ್ನ್ ರೀಸನ್ ಏನು ಅಂತಂದರೆ,
ನನ್ನ ತಾಯಿ ನನ್ನ ಜೊತೆಲೇ ಇಲ್ಲದೆ ಹೋದದ್ದು. ಅನಿವಾರ್ಯ ಕಾರಣಗಳಿಂದ ಅವರು 1 ತಿಂಗಳು ನನ್ನ ಜೊತೇಲಿ ಇದ್ದರು ಅಷ್ಟೇ. ಮಗುವಾಗಿ 1 ತಿಂಗಳವರೆಗೂ ನನ್ನ ಜೊತೇಲಿದ್ದರು. ಅವ್ರಿಗಂತೂ ಜೀವ ನನ್ನ ಹತ್ರ ಇತ್ತು, ಬಟ್ ಅವ್ರ ದೇಹ ಮಾತ್ರ ದೂರ ಇತ್ತು. ಈ ಥರ ಪರಿಸ್ಥಿತಿ, ನಾನು ಏನೂ ಮಾಡೋ ಸ್ಥಿತಿಲಿ ಇರಲಿಲ್ಲ. ಸೊ ಹಾಗಾಗಿ ಈ ಥರದ್ದು ಒಂದು ಅಂತರ ಏನಿದೆ, ಇದು ನನ್ನನ್ನು ಡಿಪ್ರೆಷನ್ಗೆ ದೂಡೋದಕ್ಕೆ ಮೊದಲನೇ ಕಾರಣ. ತುಂಬ ದಿನಗಳಾದ ನಂತರ ನನಗೆ ಅರಿವಾಯಿತು, ಯಾಕೆ ಡೆಲಿವರಿ ನಂತರ ಹೆಣ್ಣಿಗೆ ತನ್ನ ತಾಯಿ ಅವಶ್ಯಕತೆ. ಸೊ ನನ್ನ ತಾಯಿ ನನ್ನ ಜೊತೆ ಇರೋದಕ್ಕೆ ಆಗದೇ ಇರುವಂಥ ಸಂದರ್ಭಗಳಲ್ಲಿ ಪ್ರತಿದಿನವೂ ಒಂದೊಂದು ದಿನವೂ ಕೂಡ ಸಫರ್ ಮಾಡಿದೆ. ಮಗುಗೆ ಹಾಲು ಉಣಿಸೋದಿರ್ಬೋದು, ಅಥವಾ ಮಗುನ ನೋಡ್ಕೊಳ್ಳೋ ಅಂಥದ್ದಿರ್ಬೋದು, ಡೈಪರ್ ಚೇಂಜ್ ಮಾಡೋ ಅಂಥದ್ದಿರ್ಬೋದು, ಪ್ರತಿಯೊಂದು ವಿಚಾರನೂ ಕೂಡ ಹಿಂಸೆ ಕೊಡ್ತಾಯಿತ್ತು. ಬಿಕಾಸ್ ಅದು ಯಾವುದು ನಾವು ಮುಂಚೆ ಮಾಡಿರೋಲ್ಲ. ಅಫ್ಕೋರ್ಸ್ ಯಾವ ಹೆಣ್ಮಕ್ಳು ಸಹ ಮುಂಚೆಯಿಂದನೇ ಇದೆಲ್ಲ ಟ್ರೈನಿಂಗ್ ತೊಗೊಂಡು ಬಂದಿರಲ್ಲ. ಮಗು ಯಾವಾಗ 1 ವರ್ಷ ತಲುಪುತ್ತೋ, ಮಗು ಜನನ ಆಗಿರೋದಲ್ಲ, ತಾಯಿನೂ ಕೂಡ ಮತ್ತೆ ಜನನ ಪಡ್ಕೊಂಡಿರ್ತಾಳೆ. ಸೊ ಹಾಗಾಗಿ ಇಬ್ರಿಗೂ ಕೂಡ ಒಂದೇ ಇಯರಲ್ಲಿ ಬೆಳವಣಿಗೆಯನ್ನು ಹೊಂದುತ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಮಗುವಿಗೆ ಯಾವ ರೀತಿಯಾಗಿ ನಾವು ಮಾನಸಿಕವಾದಂಥ ಬೆಂಬಲವನ್ನು, ದೈಹಿಕವಾದಂಥ ಬೆಂಬಲವನ್ನು ತಾಯಿ ಮಗುಗೆ ಕೊಡ್ತಾರೋ, ಅದೇ ರೀತಿ ತಾಯಿಗೆ ತನ್ನ ಹಿಂದೆ ಇರುವಂಥ ಕುಟುಂಬಗಳು ಕೊಡಬೇಕಾಗತ್ತೆ ಅಲ್ವಾ. ಈವನ್ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಬಹಳಷ್ಟು ಒಂಟಿತನವನ್ನು ಫೇಸ್ ಮಾಡ್ತಾ ಬಂದಿದ್ದೆ. ಅಂದರೆ ತಂದೆ ತಾಯಿ ತಂಗಿದಿರು ಜೊತೆಲಿರಬೇಕು ಅನ್ನೋ ಒಂದು ಹಂಬಲ ಬಹಳ 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 ಇತ್ತು. ಆದರೆ ಅದು ಯಾವುದೂ ಕೂಡ ಸಾಧ್ಯ ಆಗಿರಲಿಲ್ಲ. ಇದೇ ರೀತಿ ಸೀರಿಯಸ್ ಆಗಿರುವಂಥ ಕಾರಣಗಳಿಂದಾಗಿ ನಾನು ಸಹ ಅವರಿರೋ ಕಡೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಅವರು ಸಹ ನಾನಿರೋ ಕಡೆ ಬರೋಕ್ಕಾಗ್ದಲೇ ಇದ್ದರಿಂದಾಗಿ ಈ ಒಂದು ಅಂತರ ಏನಿದೆ ಅದು ಪ್ರೆಗ್ನೆನ್ಸಿಯಿಂದನೇ ಶುರುವಾಗಿತ್ತು. ಆ ಇಡೀ ಪ್ರೆಗ್ನೆನ್ಸಿಯಲ್ಲಿ ನನ್ನ ಜೊತೆಯಲ್ಲಿದ್ದದ್ದು ಅಂತಂದರೆ ನಾನು ಸಾಕಿದಂಥ ಬೆಕ್ಮರಿ. ಈವನ್ ನಮ್ಮ ಅತ್ತೆಗೆ ಅದನ್ನು ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಅತ್ತೆನೂ ಕೆಲ್ಸಕ್ಕೆ ಹೋಗ್ತಾಯಿದ್ರು, ನಮ್ಮ ಕಿರಣ್ ಕೆಲ್ಸಕ್ಕೆ ಹೋಗ್ತಾಯಿದ್ರು. ಸೊ ಮನೆಯಲ್ಲಿ ಪಾಪ ಅವಳು ಒಬ್ಬಳೇ ಈ ಟೈಮಲ್ಲಿ ಒಂಟಿ ಫೀಲ್ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ಬೆಕ್ಮರಿಯನ್ನು ತಂದು ಕೊಟ್ಟಿದ್ರು. ಕಂಪ್ಲೀಟ್ 9 ಮಂತ್ಸ್ ನನ್ನ ಎಮೋಷನ್ನೆಲ್ಲ ಹ್ಯಾಂಡಲ್ ಮಾಡಿತ್ತು ಅಂತ ಅಂದರೆ ಅದೊಂದು ಬೆಕ್ಮರಿ. ಮಗು ಆಗಿ 1 ತಿಂಗಳು ಜೊತೆಲಿತ್ತು. ಆಮೇಲೆ ಅದು ಹಿಂಗೆ ರೋಡ್ ಆ್ಯಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಡ್ತು. ನಾನು ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಆ ಬೆಕ್ಮರಿಗೆ. ಮಗುವಾದ ನಂತರದಲ್ಲೇ ಮಗುವಿನ ಜೊತೆಗೆ ಒಬ್ಬ ತಂದೆಯ ಜನನೂ ಹೌದು, ತಾಯಿಯ ಪುನರ್ಜನ್ಮನೂ ಹೌದು. ಸೊ ಎಲ್ಲವನ್ನೂ ಸಹ ನಾವು ಹೊಸದಾಗಿ ಕಲ್ಕೊಳ್ತಾ ಹೋಗಬೇಕಾಗತ್ತೆ. ಈ ಕಲಿಕೆಯ ಹಂತದಲ್ಲಿ ಆದಂತಹ ಏರುಪೇರುಗಳಿದೆಯಲ್ಲ, ಅವೇ ತಾಯಿಯನ್ನು ಡಿಪ್ರೆಷನ್ಗೆ ದೂಡುವಂಥ ಮೊದಲನೆಯ ಹಂತವಾಗಿರ್ತವೆ. ನಮ್ಮ ಅತ್ತೆಗೂ ಸಹ ಅಷ್ಟು ಈ ಡಿಪ್ರೆಷನ್ ಬಗ್ಗೆ ಪರಿಚಯ ಇಲ್ಲ. ಜಸ್ಟ್ ಓರಲಾಗಿ ಪಾಲನೆ ಪೋಷಣೆ, ಈ ಸಂದರ್ಭ ಬಂದಾಗ ಯಾವ ರೀತಿ ಮಾಡಬೇಕು, ಈ ಸಂದರ್ಭ ಬಂದಾಗ ಯಾವ ಥರ ಮಾಡಬೇಕು, ಏನು ರೀಸನ್ ಅನ್ನೋ ಒಂದು ತಿಳಿವಳಿಕೆ ನಮ್ಮ ಅತ್ತೆಗಿತ್ತು. ಈ ಎಲ್ಲ ಇಶ್ಯೂಸ್ಗಳು ಡಿಪ್ರೆಷನ್ನಿಂದ ನನ್ನೊಳಗೆ ತುಂಬೋದಕ್ಕೆ ಹೆಚ್ಚು ಸಹಾಯ ಮಾಡಿದ್ವು. ನನ್ನ ಮಗ ಹುಟ್ಟಿದ 3 ದಿನಗಳ ನಂತರದಿಂದ ಆ 3 ದಿನಗಳ ಒಂದು ನೆನಪಷ್ಟೇ ನನಗೆ ಇವಾಗಲೂ ನನ್ನ ತಲೆಯಲ್ಲಿರುವಂಥದ್ದು. ಇನ್ನು ಕಂಪ್ಲೀಟ್ ಆಫ್ಟರ್ 4 ಮಂತ್ಸ್ ಏನಿದೆ, ಆ 4 ಮಂತ್ಸಲ್ಲಿ ಏನೇನು ಬೆಳವಣಿಗೆಗಳಾಯಿತು, ಯಾವ ರೀತಿಯಾಗಿ ಚೇಂಜಸ್ ಆದವು, ಅದರ ಬಗ್ಗೆ ಒಂದೂ ಸಹ ನನಗೆ ನೆನಪಿಲ್ಲ. ಏನೋ ಒಂದು ಫೋಟೋಸ್ ನೋಡ್ಬೋದು, ಫೋಟೋಸ್ಗಳು ತೆಗೆದಿಟ್ಕೊಳ್ತಾ ಇಲ್ವಲ್ಲ, ಆ ಫೋಟೋಸ್ ನೋಡಿದ್ರೆ ಇದು ಈ ಥರ ಇತ್ತು, ಇದು ಹಿಂಗಿತ್ತು ಅನ್ನೋದೊಂದು ಮೆಮೊರೀಸ್ನ ನನಗೆ ಮೊಬೈಲು ಫೋಟೋಸ್ ತಂದು ಕೊಡ್ತವೆ ಹೊರತು ನನ್ನ ನೆನಪುಗಳಲ್ಲಿ ಮೊದಲ 4 ತಿಂಗಳ ಬೆಳವಣಿಗೆಗಳೇನಿದೆ ಅದು ಯಾವುದೂ ಸಹ ನೆನಪಿಲ್ಲ. ಮಗುವಿನ ಬೆಳವಣಿಗೆಗಳು
ಜಸ್ಟ್ ನನಗೆ ನೆನಪಿರುವಂಥದ್ದು ಅಂತಂದರೆ ಪ್ರತಿಯೊಂದು ದಿವಸನೂ ನಾನೇನೇನು ಸಂದರ್ಭಗಳನ್ನು ಎದುರಿಸ್ಬೇಕಾಯಿತು, ಅದನ್ನು ಯಾವ ರೀತಿ ಫೇಸ್ ಮಾಡಿದೆ, ಹೆಂಗೆ ನನ್ನನ್ನು ನಾನು ಸುತ್ತಾಕೊಂಡಿದ್ದೆ, ಹೊರಗಡೆ ಬರಲಾಗದಂತೆ, ಈ ವಿಚಾರಗಳು ಬಹಳಷ್ಟು ನೆನಪಿದ್ದಾವೆ ನನಗೆ. ಮಗುವಾದ ನಂತರದಲ್ಲಿ ಕಂಪ್ಲೀಟ್ ನನ್ನ ಮಗುವಿನ ಬಗ್ಗೆಗೆ ನಿರಾಸಕ್ತಿಯನ್ನು ಹೊಂದಿದ್ದೆ ನಾನು. ಇದನ್ನು ಕೇಳಿದ್ರೆ ರೂಡ್ ಅಂತ ಅನ್ಸ್ಬೋದು, ಹೆಂಗಪ್ಪ ಇದು ತಾನು ಹೆತ್ತ ಮಗುವಿನ ಬಗ್ಗೆ ಒಂಚೂರು ಆಸಕ್ತಿ ಇಲ್ದಲೆ ಹೆಂಗಿರೋಕ್ಕೆ ಸಾಧ್ಯ ಅಂತ ಅನ್ಸ್ಬೋದು. ಬಟ್ ಅದು ಸಾಧ್ಯ ಆಗುತ್ತೆ. ಕಂಪ್ಲೀಟಾಗಿ ನನಗೆ ಸ್ಲೀಪ್ಲೆಸ್ ನೈಟ್ ಇದ್ವು. ನನ್ನ ಮಗ ಅಂತೂ ಬೆಳಗ್ಗೆನೂ ಅಳು, ಮಧ್ಯಾಹ್ನನೂ ಅಳು, ರಾತ್ರಿನೂ ಅಳು. ಕಂಪ್ಲೀಟಾಗಿ ಅವ್ನು ಮಲಗಿದ್ದು ಒಂದು ದಿನ ಅನ್ನೋದೇ ನನಗೆ ನನ್ನ ಮೆಮೊರಿಲೇ ಇಲ್ಲ. ಎಲ್ಲ ಬರೀ ಅಳು 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 ಅನ್ನೋದೇ ಇರ್ತಾಯಿತ್ತು. ಇದು ಮೇನ್ ರೀಸನ್ ನನಗೆ ಅಳು ಅನ್ನೋದು. ನಿದ್ದೆ ಮಾಡೋದ್ರಲ್ಲಿ 1-2 ಅವರ್ ಹೆಚ್ಚು ಕಮ್ಮಿ ಆಯಿತು ಅಂತಂದರೂ ನನ್ನ ಡೈಲಿ ರೊಟೀನ್ ಏನಿದೆ ಅದು ಉಲ್ಟಾ ಪಲ್ಟಾ ಆಗೋಗುತ್ತೆ. ಸೊ ಈ ಥರ ನನ್ನ ಬಾಡಿ ನೇಚರ್ ಇರುವಾಗ ನನ್ನ ಮಗ ಫುಲ್ ಡೇ ಅಳೋದು ಜೊತೆಗೆ ಅವು ವಿಚಾರಗಳೇನಿದೆ, ಆ ಡೈಪರ್ ಕ್ಲೀನ್ ಮಾಡೋದಾಗಿರ್ಬೋದು, ಮಗುನ ನೋಡ್ಕೊಳ್ಳೋ ಅಂಥದ್ದಾಗಿರ್ಬೋದು, ಸ್ನಾನ ಮಾಡಿಸೋದಾಗಿರ್ಬೋದು, ಇದಕ್ಕೆ ಯಾವುದೇ ಸಪೋರ್ಟ್ ಇರಲಿಲ್ಲ. ಸ್ನಾನ ಮಾಡ್ಸೋಕೆ ನಮ್ಮ ಅತ್ತೆನೂ ಎದುರ್ಕೊಳ್ಳೋರು, ಹೆಂಗಮ್ಮ ಸ್ನಾನ ಮಾಡಿಸೋದು ಮಗುಗೆ ಅಂತ ಅಂದ್ಬಿಟ್ಟು. 2 months ಆದಮೇಲೆ ನಮ್ಮ ಅತ್ತೆಯವರ ಫ್ರೆಂಡ್ ಒಬ್ಬರು ಬಂದು ಸ್ನಾನ ಮಾಡೋದು ಹೇಳ್ಕೊಂಡು, ನಮ್ಮಮ್ಮ ಮಾಡಿಸೋರು. ಬಟ್ ನಮ್ಮಮ್ಮ ಮಾಡಿಸೋ ಸ್ನಾನ ನನಗೆ ಹೆದರಿಕೆ ಆಗೋದು, ಈವನ್ ಅವ್ರಿಗೂ ಹೆದರಿಕೆ ಆಗೋದು. ಸೊ ಆ ಥರ ಸ್ನಾನ ನಾನು ಮಾಡಿಸೋದು ಟ್ರೈ ಮಾಡಲಿಲ್ಲ. ನಮ್ಮ ಅತ್ತೆ ಅವ್ರ ಫ್ರೆಂಡ್ ಒಬ್ಬರು ಒಂದಿನ ಬಂದು ನನಗೆ ಆ ಮಗುಗೆ ಸ್ನಾನ ಮಾಡಿಸಿ ಹೋದರು. ಅದು ನನಗೆ ಸ್ವಲ್ಪ ಈಸಿಯಾಗಿ ಅವರು ಸ್ನಾನ ಮಾಡಿಸಿದ್ರು, ಹ್ಯಾಂಡಲ್ ಮಾಡ್ಬೋದು ಅನ್ನೋ ರೀತಿಯಾಗಿ ಮಾಡಿಸಿದ್ರು ಅವರು. ಅದಾದರೆ ನೆಕ್ಸ್ಟ್ ಡೇಯಿಂದ ನಾನೇ ಮಾಡಿಸೋದಕ್ಕೆ ಶುರುವಾದೆ. ಸೊ ಅದರಲ್ಲೊಂದು ರಿಲೀಫ್ ಆಯಿತು ನನಗೆ. ಈ ಅಳು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸೊ ಯಾಕೆ ಅಳ್ತಾರೆ ಅನ್ನೋ ಒಂದು ವಿಚಾರನೂ ಸಹ ನನಗೆ ಗೊತ್ತಿರಲಿಲ್ಲ. ಮಗುಗೆ ಹಾಲು ಕೊಟ್ಟಿದ್ದೀನಿ, ಜೊತೆಗೆ ಅದು ಮೋಷನ್ ಕೂಡ ಪಾಸ್ ಮಾಡಿದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದ್ರೂ ಕೂಡ ಯಾಕೆ ಅಳ್ತಾ ಇದ್ದಾನೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇದರಿಂದಾಗಿ ಬಹಳ ಇರಿಟೇಟ್ ಆಗ್ತಾಯಿತ್ತು. ಮಗುವಿನ ಬಗೆಗೆ ಕಂಪ್ಲೀಟಾಗಿ ಆಸಕ್ತಿ ಕಳ್ಕೊಂಡ್ಬಿಟ್ಟಿದ್ದೆ ನಾನು. ಈ ಅಳು ನನ್ನ ಕೈಲಿ ಆಗಲ್ಲ ನೋಡ್ಕೊಳ್ಳೋದಕ್ಕೆ, ಹೆಂಗೆ ಇದನ್ನು ಬ್ಯಾಲೆನ್ಸ್ ಮಾಡೋದು, ನನಗೊಂದು ಮಗು ಅನ್ನೋದು ಆಗಬಾರ್ದಾಗಿತ್ತು, ನನಗೆ ಈ ಮಗು ಬೇಡ, ನನಗೆ ಇದು ಯಾವುದೇ ರೀತಿಯಾದಂಥ ಎಮೋಷನ್ಸು ಕೂಡ ಬೇಡ, ರಿಲೇಷನ್ಸು ಕೂಡ ಬೇಡ ಅನ್ನೋ ಒಂದು ಸ್ಟೇಜಲ್ಲಿ ನಾನಿದ್ದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ವೈಟ್ ಹೇರ್ಸು, ಇದೆಲ್ಲ ನನ್ನ ಮಗನ ಕೊಡುಗೆ. ನನ್ನ ಮಗ ಅಲ್ಲ, ನನಗೆ ನಾನೇ ಮಾಡ್ಕೊಂಡಿರುವಂಥ ಕೊಡುಗೆ ಇದೆಲ್ಲ. ಗಿಫ್ಟು, ನನಗೆ ನಾನೇ ಕೊಟ್ಕೊಂಡಿರುವಂಥ ಸೆಲ್ಫ್ ಗಿಫ್ಟು. ಅತಿಯಾದಂಥ ನಿದ್ರಾಹೀನತೆಯಿಂದಾಗಿ, ಡಿಪ್ರೆಷನ್ನಿಂದಾಗಿ, ಸ್ಟ್ರೆಸ್ಸಿಂದಾಗಿ ಈ ರೀತಿಯಾಗಿ ವೈಟ್ ಹೇರ್ಸ್ ನನಗೆ ಕಾಣಿಸ್ಕೊಳ್ತು. ಏನು ಮಾಡೋಕ್ಕಾಗಲ್ಲ. ಬಟ್ ಸ್ಟಾರ್ಟಿಂಗ್ ನಂಗೆ ತುಂಬ ಬೇಜಾರಾಯಿತು. ಅಯ್ಯೋ, ಎಲ್ಲ ಕಡೆ ಹೋಗಲಿ, ಹಿಂದೆ ಆದರೂ ಇರಬೇಕಾಗಿತ್ತು, ಒಳಗಡೆ ಆದರೂ ಇರ್ಬೋದು, ಫ್ರಂಟಲ್ಲೇ ಬಂದ್ಬಿಡ್ತಲ್ಲ ಅನ್ನೋ ಒಂದು ಬೇಜಾರಿತ್ತು. ಬಟ್ ಸ್ವಲ್ಪ ದಿವಸ ಆದಮೇಲೆ ಇದೆಲ್ಲ ನಾರ್ಮಲ್ ಬಿಟ್ಟಾಗಿ ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ವಾಸ್ತವನ ತಿಳ್ಕೊಂಡಾದ್ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅದ್ರ ಬಗ್ಗೆ ಏನು ಅಷ್ಟೊಂದು ವರೀನೆಸ್ ಇಲ್ಲ. ಮಗು ಬಂದಾದ ನಂತರ ಒಂಟಿತನ ಅನ್ನೋದು ನನಗೆ ಒಬ್ಬಳೇ ಆಗೋದ್ನಲ್ಲ ಅನ್ನೋ ಒಂದು ಬೇಜಾರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಯಿತು. ಕಿರಣ್ ಕೆಲಸದಿಂದ ಬಂದಾದ ನಂತರ ಎಲ್ಲ ರೀತಿ ಹೆಲ್ಪ್ ಮಾಡೋರು. ಮೇಯ್ನ್ ಈ ಡಿಪ್ರೆಷನಿಂದ ಆಚೆ ಬರೋದಕ್ಕೆ ಸಹಾಯ ಮಾಡಿತ್ತು ಅಂತಂದರೆ ನಮ್ಮ ಕಿರಣ್. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಲ್ಪ್ ಮಾಡಿದ್ರು. ಅವ್ರ ಮೇಲೂ ಸಹ ತುಂಬ ಕಿರ್ಚಾಡಿದ್ದೀನಿ, ತುಂಬ ಟಾರ್ಚರ್ ಕೊಟ್ಟಿದ್ದೀನಿ ಕಿರಣ್ಗೂ ಮತ್ತು ನಮ್ಮ ಅತ್ತೆಗೆ ಇಬ್ರಿಗೂ ಕೂಡ. ಬಟ್ ಅವ್ರಿಗೂ ಇದ್ರ ಬಗ್ಗೆ ಏನು ಐಡಿಯಾ ಇರಲಿಲ್ವಲ್ಲ. ಬಟ್ ಬೇಸಿಕ್ಕಾಗಿ ಗೊತ್ತಿತ್ತು. ರಾತ್ರಿ ಎಲ್ಲ ಅವ್ನು ನಿದ್ದೆ ಕೊಟ್ಟಿರಲ್ಲ, ಅವಳು ನಿದ್ರೆ ಅಂದರೆ ಭಾಳ ನಿದ್ದೆ ಮಾಡ್ತಾಳೆ, ಅಂಥದ್ರಲ್ಲಿ ಅವಳಿಗೆ ನಿದ್ದೆ ಕೊಟ್ಟಿಲ್ಲ. ಸೊ ಹಾಗಾಗಿ ಅವಳು ಆ ಥರ ಮೂಡ್ ಸ್ವಿಂಗ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಅವರೇ ಅಡ್ಜಸ್ಟ್ ಮಾಡ್ಕೊಂಡು ತಾವು ಸಮಾಧಾನ ಮಾಡ್ಕೊಂಡು ಹೋಗ್ತಾಯಿದ್ರು, ಮಾಡ್ಕೊಳ್ತಾಯಿದ್ದೆ. ಊಟದಲ್ಲಿ ನಾನು ಯಾವುದೇ ರೀತಿ ಹಿಂದೆ ಮುಂದೆ ಮಾಡ್ತಾ ಇರಲಿಲ್ಲ. ಅದು ಯಾಕೆಂದರೆ ನಾನು ಮಾಡ್ತಾ ಇರಲಿಲ್ಲ ಅಫ್ಕೋರ್ಸ್ ಊಟ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಬಟ್ ನಾನು ಟೈಮ್ ಟು ಟೈಮ್ ಊಟ ಮಾಡೋದಕ್ಕೆ ಹೆಲ್ಪ್ ಮಾಡಿತ್ತು ಅಂತಂದರೆ ನಮ್ಮ ಅತ್ತೆ. ಅಂದರೆ ಬಾಣಂತಿಗೆ ಬೇರೆ ಥರ ಊಟ ಇರಬೇಕು, ಅವ್ರಿಗೆ ಊಟ ಥರ ಬೇರೆ ಇರಬೇಕಿತ್ತಲ್ವ. ಸೊ ಹಾಗಾಗಿ ಊಟದಲ್ಲಿ ನನಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಅದೊಂದರಲ್ಲಿ ನಾನು ಆರಾಮಾಗಿದ್ದೆ. ನಾನು ಡಿಪ್ರೆಷನ್ನಿಂದ ಹೊರಗಡೆ ಬರೋದಕ್ಕೆ ಮೇಯ್ನ್ ರೀಸನ್ ಅಂತ ಅಂದರೆ ಮಗು ಆಗಿದೆ, ಅದನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ನನ್ನದೇ, ನನ್ನನ್ನು ನಾನು ನೋಡ್ಕೊಳ್ಳುವಂಥ ಜವಾಬ್ದಾರಿಯೂ ನನ್ನದೇ.
ಅನ್ನುವಂಥ ಒಂದು ಯೋಚನೆ ಏನಿದೆ ಅದು ನನ್ನಲ್ಲಿ ಬಲವಾಗಿ ಹೆಚ್ಚಾಗ್ತಾ ಹೋಯಿತು. ಸೊ ಹೀಗಾಗಿ ನನ್ನನ್ನು ನಾನು ಸರಿ ಮಾಡ್ಕೊಳ್ತಾ ಹೋದೆ. ಹಿಂಗಿರಬಾರ್ದು, ಅವು ಸರಿಯಾಗಿ ಮಾಡ್ಕೊಳ್ಬೇಕು, ಇದನ್ನೆಲ್ಲ ಸರಿ ಮಾಡ್ಕೊಬೇಕು ಅನ್ನೋ ಒಂದು ಭಾವನೆ ಏನಿದೆ ಅದು ನನ್ನನ್ನು ಡಿಪ್ರೆಷನ್ನಿಂದ ಬಹುಬೇಗ ಆಚೆ ತಗೊಂಡು ಬಂತು. ತಾಯಿಯಾದ ನಂತರದಲ್ಲಿ ಆಗುವಂತಹ ದೈಹಿಕ ಬದಲಾವಣೆಯೂ ಕೂಡ ಡಿಪ್ರೆಷನ್ಗೆ ದೂಡುವಂಥ ಇನ್ನೊಂದು ಕಾರಣ ಆಗೋಗ್ತಾ ಹೋಗುತ್ತೆ. ನಾನು ಮಗುವಾಗೋದಕ್ಕಿಂತ ಮುಂಚೆ ಈ ಥರ ಇದೆ, ಮಗುವಾದ್ಮೇಲೆ ಈ ಥರ ಆದೆ, ಇದರಿಂದ ಬಿಡುಗಡೆನೇ ಸಾಧ್ಯ ಆಗ್ತಾಯಿಲ್ಲ, ಏನೋ ನನ್ನನ್ನು ನಾನು ಚೇಂಜಸ್ ಮಾಡ್ಕೊಳ್ಬೇಕು ಅಂತಂದರೆ ಮಗು ಅವಕಾಶ ಕೊಡ್ತಾ ಇಲ್ಲ ನನಗೆ ಅನ್ನೋ ಒಂದೇನಿದೆ ಅಂತರ ಏನಿದೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಮಗುವಿಗೆ ಸಂಬಂಧಪಟ್ಟ ಪ್ರತಿ ಕೆಲಸಗಳನ್ನು ಮಾಡು ಅಂತ ಇನ್ನೊಬ್ಬರು ನಮ್ಮನ್ನು ಎಚ್ಚರಿಸ್ಬೇಕಾಗತ್ತೆ. ಆ ಎಚ್ಚರಿಕೆ ಕೊಡುವಂಥ ಸಂದರ್ಭ ಏನಿದೆಯಲ್ಲ ಅದು ಬೈಗುಳವಾಗಿರಬಾರ್ದು ಅಂತ ನಾನು ಹೇಳ್ತೀನಿ. ಅದು ಬೈಗುಳ ಆಗಿತ್ತು ಅಂತಂದರೆ ಒಬ್ಬ ತಾಯಿಯನ್ನು ಇನ್ನಷ್ಟು ಆಳವಾಗಿ ಡಿಪ್ರೆಷನ್ಗೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ ಹೊರತು ಹೊರಗಡೆ ಬರೋದಕ್ಕೆ ಯಾವುದೇ ರೀತಿಯಾದಂಥ ಸಹಾಯವನ್ನು ಮಾಡೋದಿಲ್ಲ. ಅದೆಲ್ಲವುಗಳಿಂದ ಬಿಡುಗಡೆ ಹೊಂದಬೇಕು ಅಂತಂದರೆ ಅವಳಿಗೆ ಮಾನಸಿಕವಾದ ಬೆಂಬಲ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮೇಯ್ನಾಗಿ ಗಂಡ, ಅತ್ತೆ, ತಾಯಿಯನ್ನು ನೋಡ್ಕೊಳ್ಳುವಂಥ ತನ್ನ ತಾಯಿ, ಇವರಿಗೆ ಈ ಡಿಪ್ರೆಷನ್ನ ಪರಿಚಯ ಇತ್ತಿತ್ತು ಅಂತಂದರೆ ಬಹಳ ಒಳ್ಳೆಯದಾಗುತ್ತೆ ಅಂತ ನನ್ನ ಭಾವನೆ. ಪ್ರೀತಿ ಕಾಳಜಿಯೊಟ್ಟಿಗೆ ಕಾಪಾಡಿಕೊಳ್ಳೋದು ನಮ್ಮದೇ ಕುಟುಂಬಗಳ ಗಂಡ, ತಾಯಿ, ಅತ್ತೆ, ಈ ಕುಟುಂಬದ ಒಂದು ಜವಾಬ್ದಾರಿಯಾಗಿರ್ತದೆ. ಅಫ್ಕೋರ್ಸ್ ಎಲ್ರಿಗೂ ಕೂಡ ಕುಟುಂಬ ಅನ್ನೋದು ಲಭ್ಯ ಇರೋದಿಲ್ಲ. ಅವುಗಳಿಂದ ಏನಾದರೂ ಅವಳು ವಿಫಲ ಆಗಿತ್ತು ಅಂತಂದರೆ, ದೂರ ಆಗಿತ್ತು ಅಂತಂದರೆ, ನಾನು ಸರಿ ಹೋಗಬೇಕು, ಇದನ್ನೆಲ್ಲ ಸರಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಮಾತ್ರವೇ ನಮ್ಮನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಥರ ಕುಟುಂಬಗಳಿಂದ ದೂರ ಆಗಿದ್ದಂತಹ ತಾಯಿ ಏನಾದರೂ ಈ ಡಿಪ್ರೆಷನ್ನಿಂದ ಬಳಲ್ತಾ ಇತ್ತು ಅಂತಂದರೆ ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಡಾಕ್ಟರ್ ಕೊಡುವಂಥ ಕೌನ್ಸಲಿಂಗ್ನಿಂದಾಗಿ ಅಥವಾ ಮೆಡಿಸಿನ್ಗಳಿಂದಾಗಿ ಮಾತ್ರವೇ ತಾಯಿಯನ್ನು ಉಳಿಸ್ಕೊಳ್ಬೋದು. ನಮ್ಮ ಜೀವನದಲ್ಲಿ ಬರುವಂಥ ಎಷ್ಟೋ ವಿಚಾರಗಳು ಇಂತಿಂಥ ವಯಸ್ಸಿನವರು, ಇಂತಿಂಥ ಮನಸ್ಥಿತಿಯವ್ರು ಮಾತ್ರ ತಿಳ್ಕೊಳ್ಬೇಕು ಅನ್ನುವಂಥ ಒಂದು ತಪ್ಪು ಕಲ್ಪನೆ ಇದೆ. ಆ ತಪ್ಪು ಕಲ್ಪನೆಗಳಿಂದ ಮೊದಲು ನಾವು ಆಚೆ ಬರಬೇಕಾಗಿದೆ. ಅದರಲ್ಲೂ ತಾಯಿ ಗೋಳದ ಬಗೆಗೆ ಎಲ್ಲ ರೀತಿಯಾದಂತಹ ವಿಷಯಗಳನ್ನು ಎಲ್ಲ ವಯಸ್ಸಿನವರು ಕೂಡ ತಿಳ್ಕೊಳ್ಬೇಕು. ಹಾಗಾದಾಗ ಮಾತ್ರ ಒಂದು ಹೆಣ್ಣನ್ನು ನಾವು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಮ್ಮ ತಾಯಿಯನ್ನು, ನಮ್ಮ ಮಗಳನ್ನು, ನಮ್ಮ ತಂಗಿಯನ್ನು ಅಥವಾ ತಮ್ಮ ಹೆಂಡತಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನು ಈ ವಿಡಿಯೋ ಮಾಡೋದಕ್ಕೆ ಮೂಲ ಕಾರಣ ಏನು ಅಂತಂದರೆ, ನನಗಾದಂಥ ಅನುಭವಗಳನ್ನು ಎಷ್ಟೋ ತಾಯಂದರು ಅನುಭವಿಸ್ತಿದ್ದಿರ್ಬೋದು ಅಥವಾ ಮುಂದೆ ಅನುಭವಿಸ್ಬಹುದು. ಸೊ ಅಂಥವರಿಗೆ ಈ ಒಂದು ವಿಡಿಯೋ ಸಹಾಯ ಆಗ್ಬೋದು ಅಂತ. ದಯವಿಟ್ಟು ವೀಕ್ಷಕರಲ್ಲಿ ಯಾರಾದರೂ ಈ ವಿಡಿಯೋಗಳನ್ನು ನೋಡ್ತಿತ್ತು ಅಂತಂದರೆ, ಯಾರಾದರೂ ಈ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸ್ತಿತ್ತು ಅಂತಂದರೆ ದಯವಿಟ್ಟು ಅವರಿಗೆ ಮಾನಸಿಕವಾದಂಥ ಬೆಂಬಲವನ್ನು ಕೊಡಿ. ಈ ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ ಏನಿದೆ ಅದನ್ನು ಸುಲಭವಾಗಿ ತಗೊಳ್ಳುವಂಥ ವಿಚಾರ ಮಾಡಿಕೊಳ್ದಲೆ ಸೀರಿಯಸ್ ಆಗಿ ತಗೊಳ್ಳೋಣ. ನಮ್ಮ ಸುತ್ತಮುತ್ತಲಿನವರಿಗೆ ಇದರ ಬಗೆಗೆ ಅರಿವನ್ನು ಮೂಡಿಸಿ ತಾಯಿಯನ್ನು ಮತ್ತು ಮಗುವನ್ನು ಸದೃಢವಾಗಿ ಮಾನಸಿಕವಾಗಿ, ದೈಹಿಕವಾಗಿ, ಆರೋಗ್ಯಕರವಾಗಿ ಬೆಳೆಸೋದಕ್ಕೆ ಸಹಾಯ ಮಾಡೋಣ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ನನ್ನ ಮಾಮಿ ಮೇಕಪ್ ಆರ್ಟಿಸ್ಟ್ ಪೇಜನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋದಲ್ಲಿ ಇದ್ದಂತಹ ವಿಚಾರಗಳು ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮುಂದೆ ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ಮೊದಲು ಕಾಣಿಸ್ಬೇಕು ಅಂತಂದರೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ. ಎಲ್ರಿಗೂ ನಮಸ್ಕಾರ, ಮತ್ತೆ ಸಿಗ್ತೀನಿ.